ಯಾದಗಿರಿ ಜಿಲ್ಲಾ ಪಂಚಾಯಿತಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಹಾಪುರ ಪಟ್ಟಣದಲ್ಲಿ ಇರುವ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಗೋಳು ಕೇಳಿಸಿಕೊಳ್ಳದ ತಾಲೂಕು ಆಡಳಿತಾಧಿಕಾರಿ ಹಾಗೂ ಅಲ್ಲಿನ ವಿದ್ಯಾರ್ಥಿಗಳ ಜೀವನ ತುಂಬಾ ಅಸ್ತವ್ಯಸ್ತವಾಗಿದೆ. ಇಲ್ಲಿನ ಯಾವುದೇ ಅಧಿಕಾರಿಗಳು ಬಂದು ನಮಗೆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ. ತುಂಬಾ ಕಷ್ಟಗಳು ಇದ್ದಾವೆ. ಊಟದ ವ್ಯವಸ್ಥೆ ಸರಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಡೀ ಹಾಸ್ಟೆಲ್ ಟಾಯ್ಲೆಟ್ನ ಪೈಪ್ಗಳು ಒಡೆದು ಹೋಗಿವೆ. ಅದನ್ನ ದುರಸ್ತಿ ಮಾಡ್ತಾ ಇಲ್ಲ. ಅದರಿಂದಾಗಿ ತುಂಬಾ ವಾಸನೆ ಬರ್ತಾ ಇದೆ. ಹಾಗೂ ಒಂದು ವಾರದಿಂದ ನಮಗೆ ಊಟದ ವ್ಯವಸ್ಥೆ ಕೂಡ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದರೆ ಅಲ್ಲೇ ಇದೆ, ನೀವೇ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಹಾಗೂ ಹಾಸ್ಟೆಲ್ನಲ್ಲಿ ಸ್ನಾನದ ಕೊಠಡಿ ಸ್ವಚ್ಛಗೊಳಿಸ್ತಾ ಇಲ್ಲ. ಅಧಿಕಾರಿಗಳಿಗೆ ಹೇಳಿದರೆ ಅದನ್ನ ಸರಿಪಡಿಸುತ್ತಿಲ್ಲ, ನೀವೇ ಸ್ವಚ್ಛಗೊಳಿಸಿಕೊಳ್ಳಿ ಅಂತ ನಮ್ಮನ್ನೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ. ಊಟದ ವ್ಯವಸ್ಥೆ ಇಲ್ಲ ಕಾರಣದಿಂದಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತಿವೆ. ಅಧಿಕಾರಿಗಳಿಗೆ ತುಂಬಾ ನಮ್ಮ ಸಮಸ್ಯೆಗಳನ್ನ ಹೇಳಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ. ಹಾಗೂ ನಮ್ಮ ಪರೀಕ್ಷೆಯ ವೇಳೆ ನಮಗೆ ಸರಿಯಾದ ಊಟ ವ್ಯವಸ್ಥೆ ಇರದ ಕಾರಣದಿಂದಾಗಿ ನಮಗೆ ಶರೀರದಲ್ಲಿ ಏರುಪೇರು ಉಂಟಾಗ್ತಿದ್ದಾವೆ. ನಮ್ಮ ಜೀವಕ್ಕೆ ಏನಾದ್ರೂ ಆದ್ರೆ ಅದು ತಾಲೂಕು ಆಡಳಿತನೇ ಕಾರಣವಾಗಿರುತ್ತದೆ. ದಯವಿಟ್ಟು ಈ ಕೂಡಲೇ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಧರಣಿ ಮುಂದುವರಿಸುತ್ತೇವೆ ಅಂತ ವಿದ್ಯಾರ್ಥಿಗಳು ವಿಷಯವನ್ನ ವ್ಯಕ್ತಪಡಿಸಿದ್ದಾರೆ. ತಿಂಗಳಿಂದ ಬಹಳ ಸಮಸ್ಯೆ ನಡೀತಾ ಇದೆ. ಈಗ 2 ದಿನದಿಂದ ಉಪವಾಸ ಇದೀವಿ ನಾವು. ಯಾರೊಬ್ಬರನ್ನ ಅಧಿಕಾರಿಗಳಿಗೆ ಫೋನ್ ಹಚ್ಚಿ ಫೋನ್ ರಿಸೀವ್ ಮಾಡಲ್ಲ. ಯಾರ ಇಲ್ಲಿ ಬಂದು ವಿಸಿಟ್ ಮಾಡಂದ್ರ ತಾಲೂಕ್ ಆಫೀಸರ್ ಮೇಡಮ್ ಮತ್ತ ಡಿಒ ಆಫೀಸರ್ ಮತ್ತ ತಹಸೀಲ್ದಾರ್ ಯಾರು ರೆಸ್ಪಾನ್ಸ್ ಮಾಡಲ್ಲ ನಮಗ. ಈಗ ಅಡಿಗೆ ಯಾವ ತರ ನಿಮ್ಗೆ? ಈಗ ಅಂದ್ರೆ ನೀವೇ ಮಾಡ್ಕಿ ನೀವೇ ಉಣ್ತಾ ಇದೀರ. ಈಗ ಮತ್ತೆ ವಾರ್ಡನ್ ಏನ್ ಹೇಳಿದ್ರು? ವಾರ್ಡನ್ ಫೋನ್ ಹಚ್ಚಿರ? ಅಂದ್ರೆ ವಾರ್ಡನ್ ನನಗೆ 2 ಪ್ರಭಾವಿ ಮೇಲೆ ಇದೀನಿ ಸರ್, ನನಗೆ 2 ಹಾಸ್ಟೆಲ್ ಕೊಟ್ರೆ ನನಗೆ ಯಾವುದೋ ನೋಡೋಕ್ಕಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಅಡಿಗೆ ಮಾಡೋರು ಏನಂತ ಹೇಳಿದ್ರು ಅವರು? ಮಾಡೋಕ್ಕಾಗಲ್ಲ, ನಾವು ಹೇಳಿದ ನಾವು ಕರೆಕ್ಟಾಗಿ ಮಾಡಿದ್ನ ನೀವು ತಿನ್ನಲ್ಲ ಹಂಗಂತ ನಿಮ್ಮ ಮೇಲೆ ಆರೋಪ ಮಾಡಿ ಹೋಗ್ಯಾರ. ಈಗ ಮತ್ತೆ ಅಧಿಕಾರಿಗಳು ಇದಕ್ಕೆ ಏನಂದ್ರೆ ವಿಸಿಟೇ ಕೊಟ್ಟಿಲ್ಲ. ಫೋನ್ಗಳು ಮಾಡಿದ್ರೆ ಏನಂತಾರ? ಮತ್ತೆ ಈಗ ಹೆಂಗೆ ಮುಂದಲ್ ದಿನಗಳಲ್ಲಿ ಏನ್ ಮಾಡ್ತೀರಾ? ಮತ್ತೆ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ದಂಡಿ ಕೊಡ್ಬೇಕಂತ ಹೇಳ್ತಾ ಇದಾರೆ. ಅಂದ್ರೆ ಈಗ ಅಡಿಗೆ ಮಾಡೋರು ಬೇರೆಯವ್ರು ಬಂದಿದಾರ ಇಲ್ವಾ ಇನ್ನೋರಿಗೆ? ಎಷ್ಟು ದಿನಗಳಾಯ್ತು ಈಗ ನೀವೇ ಮಾಡ್ಕೊಂಡು ಹೋಗ್ತಾರೆ? 2 ದಿನ ಆಯ್ತು ನೀವೇ ಮಾಡಿ ನೀವೇ ಉಣ್ತಾ ಇದೀರ. ಮತ್ತೀಗ ಡಿಸ್ಟ್ರಿಕ್ಟ್ ಆಫೀಸರ್ ಏನಂದ್ರೆ ಮೇಡಮ್ಗೆ ಫೋನ್ ಹಚ್ಚಿದ್ರೆ ಯಾರಾದ್ರ? ಮೇಡಮ್ ಹಚ್ಚಿದ್ರು ಫೋನ್ ರಿಸೀವ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಅವ್ರು ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಫೋನ್ ರಿಸೀವ್ ಮಾಡಲ್ರಿ. ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಟ್ಟಿವ್ರಿ, ಅವ್ರು ಏನ್ ರೆಸ್ಪಾನ್ಸ್ ಮಾಡಿಲ್ರಿ. ಹಿಂಗಾದ್ರ ನಾವು ಎಕ್ಸಾಮ್ ಶುಕ್ರವಾರದಿಂದ ಎಕ್ಸಾಮ್ ಸೆಕೆಂಡ್ ಪೀಸಿದವ್ರು. ಅಷ್ಟೊಂದು ಊಟದ ಒಂದೇ ಸಮಸ್ಯೆ ಇಲ್ಲ, ಸ್ವಚ್ಛತೆ ಸಮಸ್ಯೆ ಒಂದ್ ಅದ. ಬರಲ್ಲ ಯಾವ ರೀತಿ ಸೌಲಭ್ಯಗಳು ಕೇಳಿದ್ರ ಏನ ಬಜೆಟ್ ಆಗಿಲ್ಲ, ಬಂದಿಲ್ಲ ಅಂತಂತಾರ. ಅಂದ್ರೆ ನಿಮ್ಗೆ ಯಾವುದೇ ಇಲ್ಲಿ ಹಾಸ್ಟೆಲ್ ಸೌಲಭ್ಯಗಳನ್ನು ದೊರಕ್ತಾ ಇಲ್ಲ, ಒಳ್ಳೆ ಊಟನೂ ದೊರಕ್ತಾ ಇಲ್ಲ. ಈಗ ಬಂದಿರತಕ್ಕಂಥ ಗೌರ್ಮೆಂಟ್ ಕೊಡ್ತಕ್ಕಂಥ ಯಾವ್ದಾದ್ರು ಸಾಬೂನು ಪೇಸ್ಟ್ ಆಮೇಲೆ ಯಾವುದೂ ಇಲ್ಲ. ಇದ್ರ ಬಗ್ಗೆ ವಾರ್ಡನ್ಗೆ ಏನಾದ್ರು ಹೇಳಿದ್ರೆ? ಈಗ ತಾಲೂಕು ಅಧಿಕಾರಿಗಳು ಏನಂದ್ರ? ಈಗ ಮತ್ತೆ ನೀವು ಈಗ ಸ್ನಾನ ಮಾಡ್ಲಿಕ್ಕೆ ಸೋಪ್ ಗಿಪ್ ಎಲ್ಲ ನೀವೇ ಈಗ ಅಡಿಗೆ ಸಮಸ್ಯೆನೂ ಇದೆ. ಅಡಿಗೆ ಮಾಡೋರು ಬರ್ತಾ ಇಲ್ಲ, ನೀವೇ ಅಡಿಗೆ ಮಾಡ್ಕೊಂಡು ಉಣ್ತಾ ಇದ್ದೀರಾ. ಮೇಡಮ್ ಹೇಳಿದ್ರೆ ಮೇಡಮ್ ಅಂದ್ರೆ ನಿಮ್ಗೆ ಕಷ್ಟ ಅನ್ಸ್ತಾ ಇಲ್ಲ? ಏನ್ ಮಾಡ್ಕತ್ತೀರ ಮಾಡ್ಕಂತ ಹೇಳಿ ಬೆದರಿಕೆ ಗಿದರಿಕೆ ಆಗ್ತಾ ಇದಾರ? ಸರಿ ಆಯ್ತು. ಹಾಸ್ಟೆಲ್ಗೆ ಮೇಡಮ್ ಏನ್ ಸಂಬಂಧ ಇಲ್ಲ. ಅಂದ್ರೆ ವಿಸಿಟ್ ಬೆದರಿಕೆ ಹಾಕ್ಲಿಕ್ಕ ನಮಗೆ ಹಿಂಗ್ ಮಾಡ್ತಾ ಇದಾರೆ ಹುಡುಗರಿಗೆ ಬೆದರಿಕೆ ಹಾಕ್ರಿ ಅಂತೇಳಿ ಹೊರಗಡೆ ಜನನ ಕರ್ಕೊಂಬಂದು ದಬ್ಬಾಳಿಕೆ ಮಾಡ್ತಾ ಇದಾರೆ.